ಇಲ್ಲಿಂದ ಮಣ್ಣು ಅಲ್ಲಿ ಹೋಗುತ್ತೆ. ತಿರ್ಗಾ ಯಾರು ನಾವು ಔಟ್ ಮಾಡಿದ್ರೆ ನಮ್ಮ ಮಣ್ಣು ಆಚೆಕಡೆ ತಿರ್ಗಾ ನಂಬೋರಿಗೆ ಬಂದ್ಬಿಡುತ್ತೆ. ನಮ್ಮ ರಾಡುಗಳು ಆಚೆಕಡೆ ತಗಲಿಕ್ಕೆ ಆಗಲ್ಲ. ಗಾಡಿಯವರು ಹೇಳಿದ್ದಾರೆ ಅಂತ ಕಸ್ಟಮರ್ ಹೇಳ್ತಾ ಇದ್ದಾರೆ. ಅವ್ರಿಗೆ ಪಾಪ ಏನು ಗೊತ್ತಿದೆ. 420ಕ್ಕೆ ಈ ಬೋರು ಏರ್ ಔಟ್ ಆಯಿತು ಅಂತ ಹೇಳಿದರು. ಬಟ್ ಕ್ಯಾಮ್ರಾ ರಿಪೋರ್ಟ್ ಪ್ರಕಾರ ಅಲ್ಲಿ ಒಂದು ದೊಡ್ಡ ಗ್ಯಾಪು ಬಂದಿದೆ. ಮೇಲಿಂದ 6.5 ಡಯಾ ಇದೆ. ಆ ಜಾಗನಲ್ಲಿ 1.5 ಫೀಟು ಅಗಲ ಆಗಿದೆ. ಸೊ ಅಲ್ಲಿ ನೀರು ಬಂದಿರಬೇಕು, ಬಟ್ ಬಂದಿಲ್ಲ. ಮಳೆ ಬಂದರೆ ನೀರು ಬರ್ಬೋದು. ಫರ್ದರ್ ಡೆಪ್ತು 400 ಫೀಟು ಅವರು ಮಾಡಿದ್ದಾರೆ. ಪಕ್ಕದ ಸೈಟ್ ಅವರು ಜಗಳ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವಾಗಲೂ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ನೀರು ಬಂದಿಲ್ಲ ಅಂದರೆ ಬೋರ್ವೆಲ್ಲು ಡ್ರೈ ಬೋರ್ವೆಲ್ ಇಲ್ಲಂತ ಡ್ರೈ ಬೋರ್ ಅಂತ ತಿಳ್ಕೊಂಡ್ಬೇಡ. ನೀರು ಇರುತ್ತೆ. ಒಂದು 24 ಅವರ್ಸು ಬಿಟ್ಟು ಕ್ಯಾಮರಾ ಬಿಟ್ಟರೆ ನಿಮಗೆ ಒಂದು 50 ಅಡಿ ಇದ್ದರೆ ಏನು ಮಾಡೋಂಗಿಲ್ಲ. ಹಿಂಗೆ 100 ಅಡಿ ಇದ್ದರೂ ಸರಿ, ಅಷ್ಟು ಶುಗರ್ ಏನು ಮಾಡೋಂಗಿಲ್ಲ. 200, 300, 400 ಫೀಟು ನೆಕ್ಸ್ಟ್ ವಾಟರ್ ಲೆವೆಲು ಸ್ಟೋರೇಜ್ ಇದ್ದರೆ ಖಂಡಿತಾಗಿ ಮೋಟ್ರ್ ನಾವು ಹಾಕ್ಕೊಬೋದು. ಈಗ ಸದ್ಯಕ್ಕೆ ಒಂದು ಸೋರ್ಸು ಟಚ್ ಆಗಿದೆ. ಅವರು ಈ ಬೋರು ಡ್ರಿಲ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಡೀಪು ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿ ಟೈಮ್ನಲ್ಲಿ ಅವುಗಳು ಸರಿ ಅಬ್ಜೆಕ್ಷನ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಖರ್ಚಾಗಿರಬೇಕು ನೋಡಿ. ಇದೆಲ್ಲ ಅಕ್ಕಪಕ್ಕ ಇರೋರು ತಿಳ್ಕೊಬೇಕು, ಸರಿನಾ? ಅವರವ್ರ ಮನೆಗೆ ಅವರವರು ಹಾಕ್ಕೊಬೋದು. ಗಾಡಿಯವರೇ ಡ್ರಿಲ್ ಮಾಡೋಕ್ಕೆ ಆಗಲ್ಲ ಅಂದಮೇಲೆ ನಾವು ಡ್ರಿಲ್ ಮಾಡೋಕ್ಕಾಗಲ್ಲ. ಅವರು ಮಾಡ್ತಾರಂದ್ರೆ ಮಾಡ್ಕೊಬೇಕು, ಅದೇ ಒಳ್ಳೆಯದು, ಸರಿನಾ? ನೆಕ್ಸ್ಟು ಅವ್ರಿಗೆ ಒಂದು ನಾನು ಸಜೆಷನ್ ಹೇಳಿದ್ದೀವಿ. ಈಗ ವಾಟರ್ ಲೆವೆಲು 400 ಅಂತ ಇದೇನು ಕಾಣಿಸ್ತೆ. ಅವರು ಬೋರು 850, 860 ಮಾಡಿದ್ದಾರೆ. ಬೋರು ಶಿಲ್ಟಿಲ್ಲ, ಏನಿಲ್ಲ, ಏನು ಕ್ಲೋಸ್ ಆಗಿಲ್ಲ, ಬೋಲ್ಡಸ್ಸು ಏನು ಕ್ಲೋಸ್ ಆಗಿಲ್ಲ. ಈಗ ಒಂದು